ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಶಿರಾ ನಗರದ ಹಿರಿಯ ಸಮಾಜ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಲಿಂಗರಾಜು ಸರ್ ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಚರಿಸ್ಕೋಬೇಕು ಅಂತ ಹೇಳಿ ಇವತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದಾರೆ. ಬಡ ರೋಗಿಗಳಿಗೆ ಅಲ್ಲ, ನಮ್ಮ ಆಸ್ಪತ್ರೆ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ಹಂಚುವ ಮೂಲಕ ಅವರ ಒಂದು ವಿಶೇಷತೆಯ ಒಂದು ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ಕೊತಾ ಇದ್ದಾರೆ. ಇವತ್ತು ಒಂದು ವಿಶೇಷ ದಿನ ಅವ್ರಿಗೆ. ಆ್ಯಕ್ಚುಲಿ ಇವತ್ತು ಜುಲೈ 1 ನಮ್ಮ ವೈದ್ಯರ ದಿನಾಚರಣೆ. ಅವತ್ತಿನ ದಿವಸ ಅವರು ಹುಟ್ಟಿರೋದು ನಮಗೆ ತುಂಬ ಖುಷಿ ಅಂತ ಅನ್ನಿಸ್ತದೆ. ಅಂಥ ಒಂದು ದಿವಸ ಅವರು ಹುಟ್ಟಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಹಣ್ಣು ಹಂಪಲನ್ನು ಕೊಡಲಿಕ್ಕೆ ಬಂದಿದ್ದಾರೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಪರವಾಗಿ, ನಮ್ಮ ಎಲ್ಲ ರೋಗಿಗಳ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅವರು ರಾಜಕೀಯದಲ್ಲಿ ಇನ್ನೂ ಮೇಲೆ ಬರಲಿ, ಅವರಿಗೆ ಆಯುಷ್ ಆರೋಗ್ಯ ಸಂಪತ್ತು ಎಲ್ಲ ಕೊಡಲಿ ಭಗವಂತ ನಾನು ಅಂತ ಕೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಡಾಕ್ಟರ್ ಸಿದ್ದೇಶ್ವರ, ತಾಲೂಕು ಆರೋಗ್ಯಾಧಿಕಾರಿ. ಇವತ್ತು ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಲಿಂಗರಾಜು ಕಲ್ಕೋಟೆ ಅವ್ರದ್ದು ಹುಟ್ಟಿದ ಹಬ್ಬ ದಿನ. ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ಇದೆ. ಅದು ಕಾಕತಾಳೀಯನೋ ಅಥವಾ ಅವರ ಸಮಾಜ ಸೇವೆಯ ಒಂದು ಇದರಿಂದ ಅವತ್ತು ದೃಷ್ಟಿಯಿಂದ ಇವತ್ತು ಅವರು ಹುಟ್ಟಿರ್ಬೋದು ಅನ್ನೋ ಒಂದು ಕಾಕತಾಳಿ ಅಂತ ಹೇಳ್ಬೋದು. ಆ ದೃಷ್ಟಿಯಲ್ಲಿ ಅವರು ಇವತ್ತು ಹುಟ್ಟಿದಬ್ಬ ದಿನಾಚರಣೆಯನ್ನು ಆಚರಿಸ್ಕೊಳ್ಳಿಕ್ಕೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡು ವಿತರಣೆ ಮಾಡುವ ಮೂಲಕ ಆಚರಿಸ್ತಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಮತ್ತು ಆಯುಷ್ ಆರೋಗ್ಯ ಭಗವಂತ ನೀಡಲಿ ಅಂತೇಳಿ ತುಂಬ ಹೃದಯದ ಅವ್ರಿಗೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ವಿಶೇಷವಾಗಿ ನಾವು ಇವತ್ತು ವೈದ್ಯರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ವಿ. ಅದೇ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯರು ಮತ್ತು ನನ್ನ ಸಹೋದರರು ಆದಂತ ಲಿಂಗರಾಜರವರ ಒಂದು ಹುಟ್ಟುಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದು, ಇವತ್ತು ನಿಜವಾಗ್ಲೂ ಇವತ್ತು ಮುಂದ್ಬರ್ತಕ್ಕಂತಹ ದಿನಗಳಲ್ಲಿ ನಾವೆಲ್ಲರೂ ಸಹ ಇದರಿಂದ ನಾವು ಕಲಿಬೇಕಾಗ್ತದೆ. ಇವತ್ತು ಯಾವುದೇ ಆಗಲಿ ಒಂದು ಆಚರಣೆಯನ್ನು ಆಡಂಬರದಿಂದ ಆಚರಣೆ ಮಾಡೋದ್ರ ಬದಲು ಕಷ್ಟದಲ್ಲಿರುವಂತವ್ರಿಗೆ ಯಾರಾದ್ರೂ 4 ಜನ ಜೀವಗಳಿಗೆ ನಾವು ಸಹಾಯ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಿಂಗರಾಜು ಅವರು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಅವ್ರಿಗೆ ಅನೇಕ ಜನ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಕೊಡೋದಕ್ಕೂ ಎಲ್ಲ ಕೇಳಿದ್ರು. ಬಟ್ ಆದ್ರೆ ನಮ್ಮೆಲ್ಲ ಸ್ನೇಹಿತರು ಕೂತ್ಕೊಂಡು ಮಾತಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ನಾವು ಒಂದು ಆಸ್ಪತ್ರೆಗೆ ಬಹಳ ಇವತ್ತು ಇಡೀ ತಾಲೂಕಿನಾದ್ಯಂತ ಮತ್ತು ಅಕ್ಕಪಕ್ಕದ ತಾಲೂಕುಗಳಿಂದನೂ ಸಹ ಇವತ್ತು ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಇವತ್ತು ಒಂದು ಸಿರಾ ಒಂದು ಆಸ್ಪತ್ರೆಗೆ ಅನೇಕ ಜನ ಬಡವರು ಬರೋಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ಹಾಲು ಹಣ್ಣು ಹಂಪಲುಗಳನ್ನ ಇವತ್ತು ಕೊಟ್ಟು ಇವತ್ತು ನಿಜವಾಗ್ಲೂ ಇವತ್ತು ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದು ಇವತ್ತೆಲ್ಲರೂ ಸಹ ನಾವೆಲ್ಲರೂ ಸಹ ಮುಂದ್ಬರ್ತಕ್ಕಂಥ ದಿನದಲ್ಲಿ ಎಲ್ಲರೂ ಸಹ ಹುಟ್ಟುಹಬ್ಬಗಳನ್ನ ಈ ರೀತಿ 4 ಜನಕ್ಕೆ ಸಹಾಯ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಇವತ್ತು ಲಿಂಗರಾಜರವರಿಗೆ ನಾವು ಮಗದೊಮ್ಮೆ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೆ ಇವತ್ತು ಅವರ ಒಂದು ಅವರ ಒಂದು ಕುಟುಂಬನೂ ಸಹ ಇವತ್ತು ಅವ್ರ ಜೊತೆಲಿದೆ. ಇವತ್ತು ಅವರ ಒಂದು ಧರ್ಮಪತ್ನಿನೂ ಸಹ ಅಷ್ಟೇ. ಎಲ್ಲಾ ಸಂದರ್ಭದಲ್ಲೂ ಅವರಿಗೆ ಒಂದು ಹೆಗಲಾಗಿ ನಿಂತು ಇವತ್ತು ಹುಟ್ಟುಹಬ್ಬದಲ್ಲೂ ಸಹ ಇವತ್ತು ನೋಡಿ ಮನೇಲಿ ಏನೋ ಒಂದು ಆಚರಣೆ ಮಾಡೋದು ಬಿಟ್ಟು ಇವತ್ತು ರೋಗಿಗಳಿಗೆ ಇವತ್ತು ಹಣ್ಣು ಹಂಪಲವನ್ನ ಇವತ್ತು ಆಚರಣೆ ಮಾಡೋ ಸಲುವಾಗಿ ಶಾಲೆಗೂ ರಜಾ ಹಾಕಿ ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದಾಗ್ಲಿ ಮತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮ್ದು 1ನೇ ತಾರೀಕು ಡಾಕ್ಟರ್ ಡೇಸ್ ಒಂದು ಇದು ಬಂದಿರೋದ್ರಿಂದ, ಬಟ್ ಕಾಕತಾಳಿ ಏನೋ ಗೊತ್ತಿಲ್ಲ, ಬಟ್ ಇವತ್ತೇ ಹುಟ್ಟಿದ್ದೀನಿ. ಅದರಿಂದ ನನಗೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಕನಸು. ಅದನ್ನು ಸೇಮ್ ನನ್ನ ಎಲ್ಲ ಹುಟ್ಟುಹಬ್ಬದ ದಿನದಿಂದನೂ ನಾನು ಪ್ರತಿ 3-4 ವರ್ಷದಿಂದನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನಗೆ ಅದರಲ್ಲೇನೋ ಒಂಥರ ಖುಷಿ ಇದೆ. ಇದರಿಂದ ನನಗೊಂದು ಸಮಾಜ ಸೇವೆ ಮಾಡೋದ್ರಿಂದ ನನಗೆ ಯಾರಿಗಾನ ಬಡವ್ರಿಗೂ ಬುದ್ರಿಗೂ ಸ್ವಲ್ಪ ಏನನ್ನು ಸಹಾಯ ಮಾಡೋದ್ರಲ್ಲಿ ನನಗೆ ಭಾಳ ಖುಷಿ ಇದೆ. ಹಾಗಾಗಿ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸದ್ಯದಲ್ಲಿ ಆ ಥರ ಆಸೆಗಳೆಲ್ಲ ಏನಿಲ್ಲ. ಬಟ್ ನಮ್ಮ ಎಲ್ಲ ಸ್ನೇಹಿತರುಗಳು ಯಾರ್ಯಾರು ಸಹಕಾರ ಕೊಟ್ಟರೆ ಅದು ಆಗ್ಬೋದು. ಬಟ್ ಇನ್ನು ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂಡಿಲ್ಲ. ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಹಿತೈಷಿಗಳು, ನಮ್ಮೆಲ್ಲ ರಾಜಕೀಯ ದೊಡ್ಡ ಇವ್ರ ಹತ್ರ ವ್ಯಕ್ತಿಗಳ ಹತ್ರ ಮಾತಾಡಿ ಚರ್ಚೆ ಮಾಡಿ ಆಮೇಲೆ ಅದನ್ನು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅವ್ರಿಗೇನಿಲ್ಲ, ಏನು ಹೇಳೋದು ಅವ್ರಿಗೆ, ಅವ್ರದ್ದು ಬಟ್ ನನ್ನ ಒಂದು ಏನು ಸ್ವಕಾರ್ಯ ನನ್ನ ಏನಿದೆ ನಂದು, ಅದು ನನ್ನ ಮನಸ್ಥಿತಿಗೆ ಮತ್ತು ನನ್ನೆಲ್ಲ ಸ್ನೇಹಿತರುಗಳು ಕೂಡ ಎಲ್ಲರೂ ಇದಕ್ಕೆ ಭಾಳ ಇದಕ್ಕೆ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ನನ್ನ ಜೊತೆ ಏನು ನನ್ನ ಸಂಗಡಿಗರು ಇದ್ದಾರೆ, ನನ್ನದೇ ಆದಂಥ ಒಂದು ಕುಟುಂಬ ಅಂತ ಒಂದು ನಿಲ್ಸ್ಕೊಂಡಿದ್ದೀನಿ ನಗರದಾದ್ಯಂತ. ಎಲ್ಲ ಹಿಂದ ಮುಖಂಡರಾಗಲಿ ಎಲ್ಲ ಯಾವುದೇ ಥರದ ಎಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದಾರೆ. ಅದರಿಂದ ನಾನು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಏನು ದುಂದು ವೆಚ್ಚ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ನಂದೊಂದು ಸಲಹೆ ಕೊಡ್ತೀನಿ. ಏನಪ್ಪ ಅಂತಂದರೆ, ಆ ಥರ ದುಂದು ವೆಚ್ಚ ಮಾಡೋದ್ರಿಂದ 1 ದಿನ 2 ದಿನದಲ್ಲಿ ನಿಮ್ಮದು ಏನು ಇದಾಗುತ್ತೆ. ಬಟ್ ಆದರೆ
ಈ ತರ ನೀವು ಬಡವರಿಗೆ ಒಂದು ಸಹಾಯ ಮಾಡೋದ್ರಿಂದ ಏನಿದೆ ಅವ್ರಿಗೂ ಒಂದು ಸ್ವಲ್ಪ ಶಕ್ತಿ ತುಂಬ್ದಂಗೆ ಆಗುತ್ತೆ. ಅದರಿಂದ ದಯವಿಟ್ಟು ನಾನು ಅವ್ರಿಗೆ ಮನವಿ ಮಾಡಿ ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ದುಂದುವೆಚ್ಚ ಮಾಡಬೇಡಿ. ಈ ತರ ಮಾಡಿದ್ರೆ ಒಂದು ಸತಿ ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಇದ್ರಲ್ಲಿ ಸುಖನೇ ಬೇರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜನಗಳ ಆಶೀರ್ವಾದನೂ ಸಿಗುತ್ತೆ, ದೇವರ ಆಶೀರ್ವಾದನೂ ಸಿಗುತ್ತೆ, ಎಲ್ಲಾ ತರದ ಬಡವರ ಆಶೀರ್ವಾದನೂ ಸಿಗುತ್ತೆ.